ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಚಿಕನ್ ಪೆಪ್ಪರ್ ಡ್ರೈ ಹೆಂಗೆ ಮಾಡೋದಂತ ತೋರಿಸಿಕೊಡ್ತಿ. ಅದಕ್ಕೂ ಮುಂಚೆ ನಾನು ಮಾಡುವ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೂ ವಿಡಿಯೋನ ಫಸ್ಟಿಂದ ಲಾಸ್ಟ್ ತನಕ ಸ್ಕಿಪ್ ಮಾಡದೆ ಕಂಡು ನನಗೆ ಸಪೋರ್ಟ್ ಮಾಡ್ಕೊಕ್ಕ. ಈಗ ಚಿಕನ್ ಪೆಪ್ಪರ್ ಡ್ರೈ ಹೆಂಗೆ ಮಾಡೋದಂತ ಕಾಂಬ. ಒಂದು ತವಕ್ಕೆ 2 ಚಮಚ ಫಸ್ಟು ಕಾಳು ಮೆಣಸು ಹಾಕ್ತಾಯಿದ್ದಿ. ಇದನ್ನು ಲೈಕ್ ಮಾಡಿ ಹೊರ್ಕಂಬ. 1 ಚಮಚ ಫಸ್ಟು ಜೀರಿಗೆ ಹಾಕ್ತಾಯಿದ್ದಿ. ಇದನ್ನು ಅಷ್ಟೇ ಚೆನ್ನಾಗಿ ಮಾಡಿ ಹೊರ್ಕಣ್ಕ. ಆಮೇಲೆ 1 ಚಮಚ ಫಸ್ಟು ಕೊತ್ತಂಬರಿ ಕಾಳು, ಇದನ್ನು ಚೆನ್ನಾಗಿ ಮಾಡಿ ಹೊರ್ಕಂಬ. 1 ಚಮಚ ಫಸ್ಟು ಸೋಂಪು ಕಾಳು, ಇದನ್ನು ಲೈಕ್ ಮಾಡಿ ಹೊರ್ಕಂಬ. ಮಸಾಲೆ ಎಲ್ಲ ಹೊರದಾಯಿತು. ಇದು ತಣ್ಣಗಾದ ಮೇಲೆ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನ ಪುಡಿ ಮಾಡ್ಕೊಂಬ. ಈಗ ಮಸಾಲೆನ ಪುಡಿ ಮಾಡಿ ಇಟ್ಕೊಂಡಿದ್ದಿ. ಇನ್ನೊಂದು ಪಾತ್ರಕ್ಕೆ 3 ಚಮಚ ಫಸ್ಟು ಎಣ್ಣೆ ಹಾಕ್ತಾಯಿದ್ದಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳಕ. ಇದು ಫ್ರೈ ಆದಮೇಲೆ ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊತಾ ಇದ್ದಿ. ಆಮೇಲೆ 1 ಕಪ್ ಫಸ್ಟು ಬೆಳ್ಳುಳ್ಳಿ ಎಸಳು ಹಾಕ್ತಾಯಿದ್ದಿ. ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಂಬ. ಚಿಕನಿಗಾಗಲಿ ಮಟನಿಗಾಗಲಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಕ್ಕೆ, ಆವಾಗಲೇ ಲೈಕ್ ಹಾಕ್ದು. ನಾನು ಬೆಳ್ಳುಳ್ಳಿ ಸಿಪ್ಪೆ ಇದ್ದದ್ದೇ ಹಾಕಿದ್ದಿ, ನೀವು ಬೇಕಾದ್ರೆ ಸಿಪ್ಪೆ ತೆಗ್ದು ಹಾಕಿ. ಇದು ಲೈಕಾಗಿ ಫ್ರೈ ಆಯಿತು. ನಾನೀಗ ಇದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಸಪ್ರೇಟಾಗಿ ತೆಗ್ದಿಡ್ತಾ ಇದ್ದಿ. 3 ಒಣಮೆಣಸು ಹಾಕ್ತಾಯಿದ್ದಿ. ಇದನ್ನು ಅಷ್ಟೇ ಲೈಕ್ ಮಾಡಿ ಫ್ರೈ ಮಾಡ್ಕೊಂಡು ಇದ್ರಾಗೆ 1 ಒಣಮೆಣಸನ್ನು ಸಪ್ರೇಟಾಗಿ ತೆಗ್ದಿಡ್ತಾ ಇದ್ದಿ. ದೊಡ್ಡ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕಿದ್ದಿ. ಇದನ್ನು ಅಷ್ಟೇ ಲೈಕ್ ಮಾಡಿ ಫ್ರೈ ಮಾಡ್ಕೊಂಬ. ಇದಕ್ಕೆ ಜಾಸ್ತಿ ಎಲ್ಲ ಈರುಳ್ಳಿ ಬೇಡ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಹಸಿಮೆಣಸು ಒಂದು 2 ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕಿದ್ದಿ. ನೀವು ಖಾರ ಕಂಡು ಹಾಕ್ಕೊಳ್ಳಿ. ಇದನ್ನ ಲೈಕ್ ಮಾಡಿ ಫ್ರೈ ಮಾಡ್ಕೊಳ್ಕ. 1 ಚಮಚ ಶುಂಠಿ ಪೇಸ್ಟ್ ಹಾಕ್ತಾಯಿದ್ದಿ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಬ. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನಿವತ್ತು ಚಿಕನ್ ಪೆಪ್ಪರ್ ಡ್ರೈಗೆ ಅರ್ಧ kg ಅಪ್ಪಷ್ಟು ಸ್ಕಿನ್ ಔಟ್ ಚಿಕನ್ ತಗೊಂಡಿದ್ದಿ. ಇದನ್ನು ಒಂದು 3-4 ಸಲ ಲೈಕ್ ಮಾಡಿ ತೊಳೆದಿಟ್ಕೊಂಡಿದ್ದಿ. ಈಗ ನಾನು ಈರುಳ್ಳಿ ಫ್ರೈ ಮಾಡಿ ಇಟ್ಕೊಂಡಿನಲ್ಲ ಅದಕ್ಕೆ ಹಾಕ್ತಾಯಿದ್ದಿ. ಅರ್ಧ ಚಮಚ ಅಪ್ಪಷ್ಟು ಅರಿಶಿನ ಹಾಕ್ತಾಯಿದ್ದಿ. ಇದನ್ನು ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದಿ. ಉಪ್ಪು ಹಾಕಿ ಆದಮೇಲೆ ಸೌಟಗೆ ಒಂದು ಸಲ ಲೈಕ್ ಮಾಡಿ ತಿರ್ಸ್ಕೊಂಬ. ಚಿಕನ್ನು ಬೇವಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ತಾಯಿದ್ದಿ. ನೀರು ಹಾಕಿ ಆದಮೇಲೆ ಒಂದು ಮುಚ್ಚಳ ಮುಚ್ಚಿ ಇದನ್ನ ಸ್ವಲ್ಪ ಹೊತ್ತು ಲೈಕ್ ಮಾಡಿ ಬೇಯಿಸ್ಕೊಂಬ. ಈಗ ಮುಚ್ಚಳ ಹಾಕೋದನ್ನ ತೆಗಿತಾ ಇದ್ದಿ. ಚಿಕನ್ನು 40% ಬೆಂದಿತ್ತು. ನಾನು ಇದನ್ನೀಗ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂತಿ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಆವಾಗ ಕಾಳು ಮೆಣಸಿನ ಪುಡಿ ಮಾಡಿ ಇಟ್ಕೊಂಡಿನಲ್ಲ ಆ ಪುಡಿನ ಹಾಕ್ತಾಯಿದ್ದಿ. ಕಾಳು ಮೆಣಸಿನ ಪುಡಿನ ಸ್ವಲ್ಪ ಕಂಡು ಹಾಕ್ಕೊಳ್ಳಿ. ಖಾರ ಕಮ್ಮಿ ತಿಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಜಾಸ್ತಿ ಹಾಕ್ಕೊಳ್ಳಿ. ಇದನ್ನ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ. ನಿಮಗೆ ಚಿಕನ್ನು ಗ್ರೇವಿ ಥರ ಬೇಕಂಬಾಗಿದ್ರೆ ನೀರನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನಿವತ್ತು ಚಿಕನ್ ಪೆಪ್ಪರ್ ಡ್ರೈ ಮಾಡ್ತಿರ್ತೆ, ಹಾಗಾಗಿ ಸ್ವಲ್ಪ ನೀರು ಕಮ್ಮಿನೇ ಹಾಕಿದ್ದಿ. ಇದನ್ನ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ. ಈಗ ಒಂದು 15 ನಿಮಿಷ ಆಯಿತು. ಚಿಕನ್ ಲೈಕಾಗಿ ಬೆಂದಿತ್ತು. ಇದನ್ನ ಚೆನ್ನಾಗಿ ಮಾಡಿ ಮಿಕ್ಸ್ ಮಾಡ್ಕೊತಾ ಇದ್ದಿ. ಇಷ್ಟೇ ಸಿಂಪಲ್ ಆಗಿದ್ದರೆ ಸಾಕು. ಇದಕ್ಕೆ ನಾನು ಮೊದಲೇ ಫ್ರೈ ಮಾಡಿ ಇಟ್ಕೊಂಡು ಕರಿಬೇವು, ಒಣಮೆಣಸು ಮತ್ತು ಬೆಳ್ಳುಳ್ಳಿನ ಹಾಕ್ತಾಯಿದ್ದಿ. ಇದನ್ನ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ. ಈ ವಾತಾವರಣಕ್ಕೆ ಚಿಕನ್ ಪೆಪ್ಪರ್ ಡ್ರೈ ತುಂಬ ಲೈಕ್ ಆಗ್ತದೆ. ನಾನಿವತ್ತು ಸಿಂಪಲ್ಲಾಗಿ ಚಿಕನ್ ಪೆಪ್ಪರ್ ಡ್ರೈ ಹೆಂಗೆ ಮಾಡೋದಂತ ತೋರಿಸಿಕೊಟ್ಟಿದ್ದಿ. ನಿಮಗೆ ಈ ರೆಸಿಪಿ ಇಷ್ಟ ಇದ್ದರೆ ನೀವು ಮನೆಗೆ ಟ್ರೈ ಮಾಡಿ ಹಾಗೂ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.